ಅಪ್ಪಾರ ಮಂತ್ರ ಹೇಳಕ್ ಬಂದ್ರಿ ಏನ್ ಇಲ್ಲಿ ವ್ಯಾಯಾಮ ಮಾಡಕ್ ಬಂದಿರಿ ನೀವು? ರಾಮದೇವ್ ಬಾಬಾ ಇದನ್ನ ರಾಮದೇವ್ ಬಾಬಾ ಪತಂಜಲಿ ನಿನಗೆ ಜೇಲ್ನ ಹಾಕ್ತಾರ ನೋಡಿ ಹಿಡಿದ ರಾಮದೇವ್ ಬಾಬಾಗ. ಮನಿ ಹಿರಿಯರು ತಾಬಿಡ್ ತೋಬಿಡ ಸ್ಟೇಜ್ ಮೇಲೆ ಬರಬೇಕು. ಅಕ್ಕಿ ಕಳೆ ಹಾಳಾಗ್ಯಾವ. ಹುಡುಗಿ ಅಣ್ಣ ಎಲ್ಲಿದ್ದಲು ಬೇಗನೆ ಸ್ಟೇಜ್ ಕಡೆ ಬರಬೇಕು. ಯಾಕ ನಮಗ ಮುಂದೆ ಅಕ್ಕಿ ಕಳವ. 5 ಮಂದಿ ನನ್ನ ಕೈ ತೆಳಗ ಸ್ವಾಮಿಗಳವ್ರ ಅವ್ರಿಗೆ ಆ ಕಡೆ ಹಚ್ಕೊಟ್ಟಿದ್ದ, ಒಬ್ರಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದ. ನನಗೆ ಟೈಮ್ ಇಲ್ಲ, ಡಾಕ್ಟರ್ ಹೆಚ್ಚು ತಿರುಗಾಡಬೇಡ ಅಂದನ ಕಣ್ಣು ಆಪರೇಷನ್ ಆಗ್ಯಾವ ಹೇಳ. ಹೌದೇನ್ರಿ? ಹಾ ಬೇಗ ಚಾಲು ಮಾಡ್ರಿ. ಆಗ್ಯದೇನು ಎಲ್ಲ ಸಜ್ಜ? ಎಲ್ಲ ಸಜ್ಜ. ಹಾರ ಕೊಡ್ರಪ್ಪ ಅವ್ರ ಕೈಯಾಗ. ಹಾರ ಹಾರ ಸ್ವಾಮಿಗಳ ಇವ್ರಿಗೆ 18 ವರ್ಷ ಪೂರ್ಣ ಆಗ್ಯದೇನು ಇಲ್ಲಿ ನೋಡ್ರಿ. ಅದಕ್ಕೆ ಇನ್ಸ್ಪೆಕ್ಟರ್ ಹಾರ ಮಗನ 18 ಆಗ್ಯದು 32 ಆಗ್ಯದು. ನೀ ಏನ್ ನೋಡ್ಕೋಬೇಡ. ಏನ್ರಿ ಹಿರಿಯರ ಚಾಲು ಮಾಡನಿ. ಅವು ಅಪ್ಪಾರ ತೋರಿ ನಮ್ಮ ತಮ್ಮ ಬರೋರಿದ್ದಾನೆ. ನಾ ಹೇಳಿದಲ್ರಿ ನಿಮ್ಗೆ ಅವಾಗೆ. ಸತೀಶ್, ಏನು ಹೇಳುತ್ತಿರುವೆ ನೀನು? ನಿನ್ನ ತಮ್ಮ ಒಬ್ಬ ರೌಡಿ, ಕೊಲೆಗಾರ, ದರೋಡೆಕೋರ. ಅವನು ಮಾಡಿರುವ ಒಂದೊಂದು ಕೊಲೆ ದರೋಡೆಗಳು ನನ್ನ ಹತ್ತಿರ ರೆಕಾರ್ಡ್ ಆಗಿವೆ. ಅಂತ ಕ್ರಿಮಿನಲ್ ನನ್ನ ಮದಿಗೆ ಬರುವುದು ಅವಶ್ಯಕತೆ ಇಲ್ಲ. ನನ್ನ ತಮ್ಮ ಅಂತವನಲ್ಲ ಪ್ರತಾಪ್. ನನ್ನ ತಮ್ಮ ಧರ್ಮದ ಸಿಂಧು. ಹೌದಣ್ಣ, ರೋಷಾಗ್ನಿ ನಡೆಯುತ್ತಿರುವುದು ಧರ್ಮದ ಹಾದಿ, ಮಾಡುತ್ತಿರುವುದು ಅಪರಾಧಿ ಕೊಳೆ, ಹೋರಾಡುತ್ತಿರುವುದು ಧರ್ಮಗೋಸ್ಕರ. ಪ್ರಶಾಂತ್, ನಿನ್ನ ಸ್ನೇಹಿತ ಎಂಥವನಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಹೇಳಬೇಕಾಗಿಲ್ಲ. ಪೂಜಾರಿ, ಚಾಲು ಮಾಡಿ ಮಂತ್ರವನ್ನು. ಏನ್ರು ಕುರ್ಸಲೆಗಳ ಕಚ್ಚಾಡ್ಲಾಗತ್ತೀರಿ, ಸ್ವಾಮಿಗೆ ಚಾಲು ಮಾಡತ್ತೀರಿ. ಅಲ್ಲಿ ಒಮ್ಮೆ ನಿಮ್ದು ನೋಡಿ, ನಿಮಗೆ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ರೋಷಣ್ಣ ಬರೋವರೆಗೂ ದಯವಿಟ್ಟು ನನ್ನ ಅಕ್ಷತೆ ಹಾಕಬೇಡಿ. ನಮ್ಮ ಅಣ್ಣ ಬಂದ್ಮೇಲೆ ಮದುವೆ ನಡೆದು ಹೋಗ್ಲಿ. ಪವಿತ್ರ ಪವಿತ್ರ ಪವಿತ್ರ, ನಿನ್ನಣ್ಣ ಎಂಥವನಂತ ನಿನಗಿನ್ನು ಗೊತ್ತಿಲ್ಲ. ಅವನೊಬ್ಬ ದರೋಡೆಕೋರ, ಕೊಲೆಗಾರ. ಹಾ ಪೂಜಾರಿ, ಮತ್ತೇಕೆ ತಡ ಮಾಡ್ತಾ ಇದ್ದೀಯಾ? ಹೇಳು ಮಂತ್ರವನ್ನು. ನೋಡ್ರಿ ಸ್ವಾಮಿ, ನನಗೇನು ಗಂಟಲು ಹಿಡಿದ ಹೊಡ್ರಿ, ತುಪ್ಪ ಹೊಡಿದಿನ. ಶುಭ ಮಂಗಲ ಸಾವಧಾನ, ಸ್ವಸ್ತಿ ಶ್ರೀ ಗಣನಾಯಕ ಗಜಮುಖ ಮೋರೇಶ್ವರ ಸಿದ್ಧಿದ ಬಲ್ಲಾಳೋ ಮುರುಡಂ ವಿನಾಯಕ ಮಹೋ ಚಿಂತಾಮಣಿ ಸ್ಥೇವರ ಲೇಣ್ಯಾಂದ್ರೆ ಗಿರಿಜಾತ್ಮಜ ಸುವರದ ವಿಘ್ನೇಶ್ವರ ಗ್ರಾಮೇ ರಾಂಜಣ ಸಂಸ್ಥಿತಂ ಗಣಪತೆ ಕುರ್ಯಾತ್ ಸದಾ ಮಂಗಲ ಶುಭ ಅವರ ಅಪ್ಪಾರ ಅಪ್ಪಾರ ಅವರ ಹೆಸರು ಹೇಳ್ಬರ್ರಿ. ಅಪ್ಪ ಜಲ್ದಿ ಹೇಳ್ಬರ್ರಿ. ಆಕಾಶಕ್ಕೆ ನಕ್ಷತ್ರ ಚಂದ, ಹೌದ್ರಿ. ಬಾನಿಗೆ ಬೆಳದಿಂಗಳು ಚಂದ, ಬಳ್ಳಿಗೆ ಹೂ ಚಂದ, ನನ್ನವಳು ನನಗೆ ಚಂದ, ಪವಿತ್ರ ಚಂದ. ಹೌದೇನ್ರಿ? ಅವರ ಅಪ್ಪರ್ದಿಟ್ಟು ಹೇಳ್ಬರ್ರಿ. ಕೈ ಹಿಡ್ರಿ, ಅವ್ರದ್ದು ಕೈ ಹಿಡ್ರಿ. कागज है मेरे पास, कलम भी है मेरे पास. वाह वाह. कागज है मेरे पास, कलम भी है मेरे पास. वाह वाह. लिखूं तो क्या लिखूं, मेरा दिल है प्रताप के पास. ವಾಹ್ 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 ವಾಹ್. ಅವರ ಅಪ್ಪರ್ದಿಟ್ಟು ಹೇಳ್ಬರ್ರಿ ನೀವಿಟ್ಟ. ಯವ್ವ ಬಾರಿ ದೊಡ್ಡ ದೊಡ್ಡ ನನ್ನ ಮದಿಗೆ ಹೋಗದ. ನಿನ್ನ ಹೆಣ ಎತ್ತಲಿ ನಿಮ್ಮವನ ಹೆಂಗೆ ಸ್ವಲ್ಪ ತೊಡಕ ಹೋಗದ. ನಿನ್ನ ಅವ್ನು ಮೂರ್ತವಿಗೆ ಊಟ ಇಲ್ಲ ನೋಡಿ, ಸುಮ್ ಹೋಗಿಲ್ಲ. ನಾವು ಉಣ ಸ್ವಾಮಿ ಅಲ್ಲವ. ಅಪ್ಪಾರ ಭಕ್ತ ದುಡ್ಡು ಬೇಕು ನಮ್ಗೆ. ಹೇಳ್ರಿ, ನನಗೇನು ಕೇಳಿಸ್ಲಿಲ್ಲ.
ಮತ್ತೊಮ್ಮೆ ಹೇಳ್ರಿ ಜೋರಿ. ಸುಮಿತ್ರಾ. ಅಯ್ಯ ಹೋಲ್ ಬಿಡ್ರಿ ಅವರ ಅಪ್ಪರ್ದಿಟ್ಟು ಹೇಳ್ಬರ್ರಿ. ಎಟ್ಟು ಬಿಸಿಲಂದ್ ಬಂದಾಗ ಹೇಳ್ತೀವ ಯಪ್ಪ ನೀ. आसमान टूटी तो सिलाओगे कैसे? ವಾ 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 आसमान टूटी तो सिलाओगे कैसे? धरती को नींद आई तो सुलाओगे कैसे? प्रशांत की याद आई तो उसे भुलाओगे कैसे जी? ವಾ ವಾ ನೋಡ್ರಿ ಅಪ್ಪಾರ ಅವಾರ ಎಡ್ ಚಂದ ಹೇಳಿದ್ರು ನಿಮಗೇನಾಗೈತಿ ಅಲ್ರಿ ಸ್ವಾಮಿಗಳು ಮತ್ತೆ ನೀ ಒಂದು ಹೇಳ್ಬಿಡು. ಈಗ ಹೇಳಣ ಹೇಳಿ ಹೇಳ್ರಿ. ಏ ಬ್ಯಾಡ ನೀನು ನಾವು ನಡಿ. ಚಾ ಕಿಟ್ಲಿ ಕೂಸ್ ಬತ್ಲಿ ನನ್ನ ಗಂಡನ ಹೆಸರು ಕೇಳಿದ್ರೆ ಹೆಣ ಎತ್ತಲಿ. ಏ ನೀನ್ ನೋಡ್ ಪಾರ್ಗಳು ನಮ್ಮನೆಯವ ನೀನ್ ನೋಡ್ ಹಂಗ ಅನ್ಬಿಡೋದು. ಇರ್ಲಾಕ್ರಿ ಮತ್ತೆ ಬಂತೀರಿ ನಡ್ರಿ ಇಲ್ಲಿಂದ. ನಡ್ರಿ ಹೋಗ ನಡ್ರಿ. ಯು ಆರ್ ಅಂಡರ್ ಅರೆಸ್ಟ್. ನೀನೊಬ್ಬನೇ ಬುದ್ಧಿವಂತ ಅಂತ ತಿಳಿದಿರುವ್ಯಾ? ಪೊಲೀಸ್ನವರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರೋ ಅಂತ. ಕಳ್ಳರು ತಮ್ಮ ತಯ್ಯಾರಲ್ಲೇ ಇರುತ್ತಾರೆ. ನೀನೊಬ್ಬನೇ ಚಾಣಕ್ಯ ಅಂತ ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ. ಈ ಕನ್ನಡ ನಾಡಿನಲ್ಲಿ ನಿನ್ನಂತ ನಿಷ್ಠಾವಂತರಿದ್ದಿದ್ದರೆ ಕರ್ಮದ ಬಂಡರೇಕೆ ತಲೆ ಮೆರೆಸಿಕೊಂಡು ತಿರುಗುತ್ತಿದ್ದರು ಈ ಧರ್ಮದ ಬೇಡಿನಲ್ಲಿ. ತಂಗಿ ಪವಿತ್ರ, ಇದೇನಮ್ಮ ನಿನ್ನ ಕಣ್ಣು? ಅಣ್ಣ ಏನಾಗಿದೆಯಣ್ಣ ನನ್ನ ತಂಗಿಗೆ? ಪವಿತ್ರ ಕಾಡಿನಲ್ಲಿ ಕಟ್ಟಿಗೆ ಮಾಡುತ್ತಿರುವಾಗ ಯಾರೋ ಪಾಪಿಗಳು ಕಣ್ಣಿಗೆ ಏನೋ ಹಚ್ಚಿ ಹೋಗಿದ್ದಾರಪ್ಪ. ತಂಗಿ 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 ಪವಿತ್ರ ಮುಟ್ಟದಿರುವ ಅವಿವೇಕಿಯನ್ನು ಏನ್ ಹೇಳ್ತಿದ್ಯಾ ರೋಷನ? ನನ್ನ ಅಣ್ಣ ತಾನೆ. ಪವಿತ್ರ, ಇಂದಿನಿಂದ ನೀನು ಅವನ ತಂಗಿಯಲ್ಲ, ನನ್ನ ಹೆಂಡತಿ. ನಾ ಹೇಳಿದ ಹಾಗೆ ಕೇಳಬೇಕು. ರೋಷಾ, ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸಿಕೊಂಡೆ. ಆದರೆ ಇನ್ನು ಮುಂದೆ ಎಂದಿಗೂ ನೀನು ನನ್ನಿಂದ ತಲೆಮರೆಸಿಕೊಂಡು ತಿರುಗಾಡಲು ಸಾಧ್ಯವಿಲ್ಲ. ಗರತಿಗೆ ಸೂಳೆ ಅಂದರೂ ಗರತಿ ಸೂಳೆ ಆಗಲಾರಳು. ಪ್ರತಾಪ್, ಮುಗ್ಧ ಮಾನವರು ಬದುಕುವ ಕಾಲ ಇದಲ್ಲ. ಕೈಯಲ್ಲಿ ಜಂಬೆ ಹಿಡಿದುಕೊಂಡು ನಡೆಯುವ ಆತಂಕವಾದಿಗಳ ಕಾಲ ಈ ಕಲಿ ಕಾಲ. ಒಕ್ಕಲಿಗಿನಿಂದ ಓಟು ತೆಗೆದುಕೊಂಡು ರಾಜಕೀಯ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ಮೆರೆಯುವ ದುಷ್ಟ ರಾಜಕಾರಣಿಗಳ ಕಾಲ ಈ ಕಲಿ ಕಾಲ. ಅವರಿಗೇನು ಗೊತ್ತೋ, ಒಕ್ಕಲಿಗ ಬಿತ್ತದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ. ಇದೆ ಒಕ್ಕಲಿಗನಿಗೆ ಬಿಕ್ಕುವ ಕಾಲ ಬಂದಿರುವುದು ಇವತ್ತು ಕಾರಣ. ದುಷ್ಟ ರಾಜಕಾರಣಿಗಳ ವನವಾಸ, ನಿಷ್ಠ ಬಡವರ ವನವಾಸ. ಆದರೆ ಒಕ್ಕಲಿಗ ತುತ್ತು ಬಿಸಿಲು ಬಡಿಯದೆ ತುತ್ತನ್ನು ಕಾಣದೆ ಬೀದಿಯ ಭಿಕಾರಿಯಾಗಿ ಬದುಕುವರನ್ನ ಇದಕ್ಕೆ ಏನು ಹೇಳುವೆ? ಅದಕ್ಕೆಲ್ಲ ಕಾಯ್ದೆ ಇದೆ, ಕಾನೂನು ಇದೆ. ಕಾಯ್ದೆ? ಇನ್ಸ್ಪೆಕ್ಟರ್, ಎಲ್ಲಿದೆ ನಿಮ್ಮ ಕಾಯ್ದೆ ಕಾನೂನು? ಲಂಚಕ್ಕಾಗಿ ಸಂಚು ಮಾಡಿ ಮಿಂಚುತ್ತಿರುವ ರಾಜಕೀಯ ಕೈಗೊಂಬೆಯಾಗಿದೆ ನಿಮ್ಮ ಕಾನೂನು. ಹೇಸಿ ರಾಜಕೀಯ ಹಗರಣಗಳ ಧುರೀಣರನ್ನು ಅರೆಸ್ಟ್ ಮಾಡುವಷ್ಟು ಪವರ್ ನಿಮ್ಮಲ್ಲಿದೆಯಾ? ನಿಮ್ಮ ಕಾನೂನಿಗಿದೆಯಾ ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ಆ ತಾಕತ್ತು ನಿಮ್ಮಲ್ಲಿದ್ದಿದ್ದರೆ ನಮ್ಮ ಸ್ಥಿತಿ ಹೀಗಾಗ್ತಾ ಇರಲಿಲ್ಲ. ಲಂಚವೆಂಬ ಕೊಂಚ ಕಾಂಚನಕ್ಕೆ ಮಾರು ಹೋಗಿದೆ ನಿಮ್ಮ ಕಾನೂನು. ರೂಪರಾಶಿಯರ ಸೌಂದರ್ಯಕ್ಕೆ ಮರುಳಾಗಿದೆ ನಿಮ್ಮ ಕಾನೂನು. ಆದರೆ ಕುರುಡಿಯಾಗಿದ್ದ ನನ್ನ ತಂಗಿಗೆ ಬಾಳು ಕೊಟ್ಟ ಪುಣ್ಯಾತ್ಮ ನೀನೆಂದು ನಿನ್ನ ಪಾದಕ್ಕೆ ಶರಣಾಗುತ್ತೇನೆ. ದೂರ ಸರಿ, ನನಗೆ ಶರಣಾಗುವುದು ಬೇಡ, ಕಾನೂನಿಗೆ ಶರಣಾಗು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್, ನೀನು ನನ್ನ ತಂಗಿಗೆ ಮುತ್ತೈದೆ ಭಾಗ್ಯ ಕರುಣಿಸಿದ ಮಾನವನೇ ಇರಬಹುದು. ಆದರೆ ಈ ವಿಷಯದಲ್ಲಿ ನನ್ನನ್ನು ಕ್ಷಮಿಸಿಬಿಡು.
ಈ ನಿಮ್ಮ ಉಪಕಾರ ನಾನು ಯಾವ ಜನ್ಮಕ್ಕೂ ಮರೆಯಲಾರೆ. ಹಾ ಅಣ್ಣ, ನಾನಿನ್ನು ಬರುತ್ತೇನೆ. ರೋಷಾಗ್ನಿ, ಮತ್ತೆ ನಮ್ಮನ್ನು ಬಿಟ್ಟು ಹೋಗುವೆಯಾ? ಅಣ್ಣ ಅಣ್ಣ ಹೋಗ್ಬೇಡಣ್ಣ, ಹೋಗ್ಬೇಡಣ್ಣ, ನನ್ನ ಮಾತು ಕೇಳು. ಹೌದು ರೋಷಾಗ್ನಿ, ಇನ್ನು ನೀನು ಮನೆ ಬಿಟ್ಟು ಹೋಗುವ ಹಾಗಿಲ್ಲ. ಎಲ್ಲರೂ ಕೂಡಿ ಒಂದಾಗಿ ಬಾಳೋಣ. ನಾ ತೊಟ್ಟ ಹಠ ಸಾಧಿಸುವ ಸಮಯ ಹತ್ತಿರ ಬರುತ್ತಿದೆ ಪ್ರಶಾಂತ್. ಆಮೇಲೆ ಎಲ್ಲರೂ ಒಂದಾಗಿ ಬಾಳೋಣ. ಇನ್ಸ್ಪೆಕ್ಟರ್, ನನ್ನನ್ನು ಹಿಡಿಯುವ ಉಪಾಯ ಮಾಡಬೇಡಿ, ಏಕೆಂದರೆ ಇದು ಗಂಡೆದೆಯ ಪುಂಡಹುಲಿ. ಅಷ್ಟೊಂದು ಸುಲಭವಾಗಿ ನಿಮ್ಮ ಬಲೆಗೆ ಬೀಳಲಾರದು. ಇದು ಅಂತಿಂತ ಹುಲಿ ಅಲ್ಲ, ಇದು ಹಠ ತೊಟ್ಟ ಬಡ ಹುಲಿ. ಅನ್ಯಾಯವನ್ನು ಮಟ್ಟ ಹಾಕಲು ಕಾಲು ಕೆದರಿದ ಪುಂಡ ಹುಲಿ. ಗುರಿ ಸಾಧಿಸಲು ಶರವೇಗದಿ ಸಾಗುತ್ತಿರುವ ರೋಷದ ಹುಲಿ. ಹಾ ಪವಿತ್ರ, ಸತೀಶ್, ಎಲ್ಲರನ್ನು ಕರೆದುಕೊಂಡು ಬನ್ನಿ, ಊಟ ಮಾಡೋಣ. ಓ ನನ್ನ ನಲ್ಲಿ, ನೀನೇಕೆ ನಿಂತೆ ಅಲ್ಲಿ? ಮತ್ತೇನ್ ಮಾಡೋದ್ರಿ? ಎಲ್ರೂ ತಮ್ಮ ತಮ್ಮ ದಾರಿ ಹಿಡಿದು ಹೋದ್ರು. ನೀವಾದ್ರೂ ನನ್ನನ್ನು ವಿಚಾರಿಸ್ತಿರೋ ಅಥವಾ ಇಲ್ಲ ಅಂತ ನೋಡೋದಕ್ಕೆ ನಿಂತೆ. ಅದು ಹಾಗೆಂದ್ರೆ ಹೇಗೆ ಪವಿತ್ರ? ಎಷ್ಟೇ ಆದರೂ ನನ್ನ ಅರ್ಧಾಂಗಿನಿ ಅಲ್ವೇ? ನೀನು ಮದುವೆ ಮದುವೆ ಅಂತ ಇದ್ದೆ, ಈಗ ಮದುವೆ ಆಯ್ತಲ್ಲ, ಮುಂದೆ 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 ಏನು ಅಂತ ನಿಮಗೆ ಗೊತ್ತಿಲ್ವಾ? ಏನ್ ಮಾಡ್ತಾರೆ? ಆದ್ರೆ ತುಂಬಾ ತುಂಟ್ರಪ್ಪ ನೀವು. ಏನ್ ಮಾಡ್ತಾರೆ? ಅದು ನಾನೇ ಹೇಳ್ಬೇಕಾ? ಛೀ, ಹೋಗಿಪ್ಪ, ನನಗೆ ನಾಚಿಕೆ ಆಗುತ್ತೆ. ಹಾಗಾದ್ರೆ ಸುರಿಸುವ ಒಂದು ಸುಮಧುರ ಗಾನ.